ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ದತ್ತನ ಬದುಕಲ್ಲಿ ಒಂದು ಮಹಾನ್ ಘಟನೆನೇ ಸಂಭವಿಸ್ತದೆ. ಹಾಗಿದ್ರೆ ಏನಾಯಿತು ಏನು ಕಥೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ದೃಷ್ಟಿನ ಏನಾಯಿತು, ನೀನು ಮಾತಾಡು, ನಾನು ಅವಕಾಶ ಮಾಡಿಕೊಡ್ತೀನಿ, ಏನಾಯಿತು ಇಂಪನ ಜೊತೆ ಎಲ್ಲವನ್ನ ಕೂಡ ಹೇಳು, ಹಾಸ್ಪಿಟಲ್ಗೆ ಯಾಕೆ ಕರ್ಕೊಂಡು ಹೋದೆ ಅಂತ ಹೇಳಿ ದೃಷ್ಟಿನ ಕೇಳ್ತಿದ್ದಾರೆ ದತ್ತಾಬಾಯ್. ಅದರ ನಡುವೆ ಬಜರಂಗಿ ಆ ಬಾಡಿ ಗಾರ್ಡನ್ನು ಕರ್ಕೊಂಡು ಬರ್ತಾರೆ. ಯಾರ ದೃಷ್ಟಿ ಮತ್ತು ಇಂಪನ ಹೋಗ್ಬಿಟ್ರು. ಆ ಬಾಡಿ ಗಾರ್ಡ್ ಅವತ್ತು ಇದ್ದದ್ದು ಇಲ್ಲಿ ಇಂಪನ ಹೊರಗಡೆ ಹೋಗಬೇಕಿದ್ರೆ ಅಂತ ಹೇಳಿದ ತಕ್ಷಣ ಆ ಕಡೆ ವ್ಯಕ್ತಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನನಗೇನೂ ಕೂಡ ಕಳಿಸ್ತಾ ಇರಲಿಲ್ಲ, ದೃಷ್ಟಿಯವರು ನಿಮಗೆ ತುಂಬಾ ಕ್ಲೋಸ್ ಇದ್ದರು ಅಂತ ನನಗೆ ಗೊತ್ತಿತ್ತು, ಅದೇ ಕಾರಣಕ್ಕೆ ದೃಷ್ಟಿಯವರು ಬಂದಿದ್ದೆ, ದತ್ತಾಬಾಯ್ ಹೇಳಿದ್ದಾರೆ ಅನ್ನೋ ಕಾರಣ ಹೇಳಿದ್ರಿಂದ ನಾನು ಅವ್ರನ್ನ ಹೊರಗಡೆ ಹೋಗೋದು ಬಿಟ್ಟಿದ್ದು ಅಂತ ಹೇಳಿದಾಗ ಇಲ್ಲಿ ದೃಷ್ಟಿ ಇಲ್ಲ, ಸುಳ್ಳು ಹೇಳ್ತಿದ್ದಾರೆ ಅವರು ಅಂತ ಹೇಳ್ತಿದ್ದಾಳೆ. ಜೊತೆಗೆ ಇಲ್ಲಿ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳ್ತಾ ಇದ್ರು ಕೂಡ ಇಲ್ಲಿ ಆ ವ್ಯಕ್ತಿ ಇಲ್ಲ, ನಾನು ಹೇಳ್ತಿರೋದು ನಿಜ ಅಂತಲೇ ಹೇಳ್ತಿದ್ದಾರೆ. ಅದರ ನಡುವೆ ಈ ಕಡೆ 10 ರೂಪಾಯಿ ಕೊಟ್ಟರೆ 100 ರೂಪಾಯಿ ಆ್ಯಕ್ಟ್ ಮಾಡ್ತಿದ್ದಾನೆ ಅಂತ ಶರು ಅನ್ಕೋತಿದ್ದಾಳೆ. ಬಿಕಾಸ್ ಆ ಶರುನೇ ಆ ವ್ಯಕ್ತಿನ ಈ ರೀತಿ ಮಾತಾಡಿಸ್ತಿರೋದು. ದೃಷ್ಟಿ ಹೇಳಿದ್ದು ದತ್ತ ಸಾವುಕಾರಿಗೆ ಗೊತ್ತಿಲ್ಲ ಅಂತ, ಆದರೆ ಇಲ್ಲಿ ಬಂದು ಹೇಳ್ತಿರೋದು ದತ್ತ ಸಾವುಕಾರಿಗೆ ಗೊತ್ತಿದೆ, ಅವರೇ ಹೇಳಿದ್ದಾರೆ ಹೋಗಿ ಅಂತ ಹೇಳಿ. ತದನಂತರ ಈ ಕಡೆ ದತ್ತಾಬಾಯಿ ಹೀಗೇನು ಹೇಳ್ತೀಯ ದೃಷ್ಟಿ ಅಂದಾಗ, ಇಲ್ಲ ಅವ್ರು ಸುಳ್ಳೇ ಹೇಳ್ತಿದ್ದಾರೆ, ಅವ್ರಿಗೆ ಹುಷಾರಿರಲಿಲ್ಲ ಆಗ ಕರ್ಕೊಂಡು ಹೋದೆ ಅಂತ ಹೇಳಿದಾಗ, ಇಲ್ಲ ಅವಳು ಆರಾಮಾಗೇ ಇದ್ಲು, ನಾನು ಮೇಕಪ್ ಮಾಡಬೇಕಿದ್ರೆ ಅಂತ ನೇತ್ರ ಹೇಳ್ತಾಳೆ. ಹೌದು ಆಗ ಆರಾಮಾಗಿದ್ರು, ಬಟ್ ಆನಂತರ ಅವ್ರಿಗೆ ಹೊಟ್ಟೆ ನೋವು ಶುರುವಾಯಿತು, ಅದೇ ಕಾರಣಕ್ಕೋಸ್ಕರ ನಾನು ಕರ್ಕೊಂಡು ಹೋಗಬೇಕಾಯ್ತು ಅಂತ ಹೇಳ್ತಿದ್ರೆ, ಇಲ್ಲಿ ಶರು ಕೂಡ ಈ ವ್ಯಕ್ತಿ ಜೊತೆ ಕ್ಲೋಸಾಗಿ ಬಿಹೇವ್ ಮಾಡೋದನ್ನು ನಾನು ಕೂಡ ನೋಡಿದ್ದೇನೆ ದೃಷ್ಟಿ ಅಂತ ಹೇಳ್ತಾರೆ. ಈ ಕಡೆ ಅಮ್ಮ ಕೂಡ ಹೌದು ನಾನು ಕೂಡ ನೋಡಿದ್ದೇನೆ ಅಂತಾರೆ. ಅಂದಮೇಲೆ ಇಲ್ಲಿ ದೃಷ್ಟಿ ಸುಳ್ಳು ಹೇಳ್ತಿದ್ದಾಳೆ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ದತ್ತಾಬಾಯಿ ಎಳ್ಕೊಂಡು ಹೊರಗಡೆ ಕರ್ಕೊಂಡು ಹೋಗ್ತಾರೆ. ನೋಡಿ ದೃಷ್ಟಿ, ನಿನ್ನ ನಾನು ತಲೆ ಮೇಲೆ ಕೂರಿಸ್ಕೊಂಡಿದ್ದೀನಿ, ಸ್ನೇಹಿತೆ ಅಂತ ಸ್ವೀಕರಿಸಿದ್ದೇನೆ, ನಿಜವಾಗ್ಲೂ ಕೂಡ ನನಗೆ ದ್ರೋಹ ಮಾಡಬೇಡ, ನಿಜ ಹೇಳು, ನಾನು ಇನ್ನೊಂದು ಮುಖ ನೋಡಿಲ್ಲ, ನೀನು ಇಲ್ಲಿ ಯಾರೂ ಕೂಡ ಇಲ್ಲ, ಸಖ್ಯ ಒಪ್ಕೊಂಡ್ಬಿಡು, ನಿನಗೆ ಇಂಪನ ಮತ್ತು ಆ ತಿಲಕ ಯಾಕೆ ಸಹಾಯ ಮಾಡಿದೆ, ಅವಳೇ ತುಂಬ ಕ್ಲಿಯರಾಗಿ ಬರ್ತಿದ್ದಾಳೆ, ಹೇಳು ಅಂತ ಕೇಳ್ತಿದ್ರೆ ಈ ಕಡೆ ದೃಷ್ಟಿ, ನಿಜವಾಗ್ಲೂ ಸಾಕಾರ, ನಿಜವಾಗ್ಲೂ ಕೂಡ ನಾನು ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದು ನಿಜ, ಆದರೆ ಅವ್ರು ಓಡೋಗೋದಕ್ಕೆ ನಾನು ಕಾರಣ ಅಲ್ಲ ಅಂತಲೇ ಹೇಳ್ತಿದ್ದಾರೆ. ಮತ್ತೆ ಯಾಕೆ ಹಾಸ್ಪಿಟಲ್ ಕರ್ಕೊಂಡು ಹೋದೆ ಅಂತ ಹೇಳ್ತಿದ್ರೆ ದೃಷ್ಟಿ ಹತ್ರ ಉತ್ತರ ಇಲ್ಲ. ಬಿಕಾಸ್ ಇಂಪನ ಅಪ್ಪ ಅಮ್ಮಂಗೆ ಆಗುತ್ತೆ, ಅಪ್ಪ ಅಮ್ಮ ಸತ್ತೋಗ್ಬಿಡ್ಬೋದು, ದಯವಿಟ್ಟು ದೃಷ್ಟಿ ಸತ್ಯ ಹೇಳಬೇಡ ಅಂತ ಹೇಳಿ ಕೇಳ್ಕೊಂಡಿರ್ತಾರೆ. ಅದೇ ಕಾರಣಕ್ಕೆ ದೃಷ್ಟಿಯ ಒಂದು ವಿಷಯನ ಪ್ರಸ್ತಾಪ ಮಾಡ್ತಿಲ್ಲ. ಇದರ ನಡುವೆ ಇಲ್ಲಿ ನಾನು ಅವರು ಎಲ್ಲಿಂದ ಓಡೋಗಬಾರ್ದು ಅನ್ನೋ ಕಾರಣಕ್ಕೇ ನಾನು ಅವ್ರ ಜೊತೆ ಹೋಗಿದ್ದು ಅನ್ನೋ ಮಾತನ್ನು ಹೇಳಿಬಿಡ್ತಾಳೆ. ಹಾಗಿದ್ರೆ ನಿನಗೆ ಮೊದಲೇ ಗೊತ್ತಿತ್ತಾ ಅನ್ನೋ ಪ್ರಶ್ನೆ ಕೂಡ ರೈಸ್ ಆಗುತ್ತೆ ದತ್ತಾಬಾಯ್ ಅಂದಾಗ. ಹೌದು, ತಿಲಕ್ ಮತ್ತು ಇಂಪನ ಪ್ರೀತಿ ಮಾಡ್ತಿರೋ ವಿಷಯ ನಂಗೆ ಮೊದಲೇ ಗೊತ್ತಿತ್ತು ಅಂದ ತಕ್ಷಣ ನಿಜವಾಗ್ಲೂ ಆಗುತ್ತೆ ಇಲ್ಲಿ ದತ್ತಾಬಾಯ್ಗೆ. ಮತ್ತೆ ಒಳಗಡೆ ಕರ್ಕೊಂಡು ಬರ್ತಾರೆ, ಇವಳಿಗೆ ಎಲ್ಲ ಕೂಡ ಗೊತ್ತಿತ್ತಂತೆ ಅವ್ರು ಪ್ರೀತಿ ಮಾಡ್ತಿರೋದು. ಅಂಥದ್ದಾಗೆ ಈ ಕಡೆ ಹಬ್ಬಕ್ಕ ನಿಜವಾಗ್ಲೂ ಕೂಡ ಕೆಂಡಾಮಂಡಲ ಆಗಿಬಿಡ್ತಾರೆ. ಈ ಕಡೆ ಅವ್ರು ಹೇಳ್ತಿರೋದು ನಿಜನ ದೃಷ್ಟಿ ಅಂತ ಕೇಳಿದಾಗ ಹೌದು ಅಂತ ಒಪ್ಕೋತಾಳೆ. ಈ ಕಡೆ ಶರು ಅಂತೂ ನನಗೆ ಇದೇ ವಿಷಯ ಬೇಕಾಗಿತ್ತು, ಬಂತಲ್ಲ ಫೈನಲಿ, ಇನ್ನೂ ನನ್ನ ಆಟ ಶುರು ಆಗುತ್ತೆ ಅಂತ ಅನ್ಕೋತಾಳೆ. ನಂತರ ಇಲ್ಲಿ ಹಬ್ಬಕ್ಕೆ ಮಕ್ಕಳಿರೋದು ಬೇಡ ಅಂತ ಕರ್ಕೊಂಡು ಹೋಗ್ತಿದ್ರೆ ತನ್ನ ಗಂಡನೂ ಕೂಡ ಹೋಗಬೇಕು ಅಂತ ಕಣ್ಸನ್ನೆ ಮಾಡಿ ಗಂಡನೂ ಕೂಡ ಶರು ಕಳಿಸ್ತಾರೆ. ನಂತರ ದೃಷ್ಟಿ ಹತ್ರ ಬಂದಿದ್ದ, ಏನು ದೃಷ್ಟಿ, ನನ್ನ ತಮ್ಮಗೆ ದ್ರೋಹ ಮಾಡಿಬಿಟ್ಟಿಯಲ್ಲ, ಅವ್ನು ನಿನ್ನನ್ನು ಎಷ್ಟು ನಂಬಿದ್ದ, ತಿಲಕ್ ಮತ್ತು ಇಂಪನ ಪ್ರೀತಿ ಮಾಡ್ತಿದ್ದಾರೆ ಅನ್ನೋ ವಿಷಯ ಮೊದಲೇ ನಮಗೆ ಹೇಳಿದರೆ ಖಂಡಿತ ನನ್ನ ತಮ್ಮನ ಬದುಕು ಈ ರೀತಿ ಆಗೋದಕ್ಕೆ ನಾನು ಬಿಡ್ತಾ ಇರಲಿಲ್ಲ. ಮೊದಲೇ 8 ವರ್ಷಗಳಿಂದ ನೋವು ನಾ ಅನುಭವಿಸಿದ್ದ, ಈಗ ಮತ್ತೆ ಅದೇ ಆಘಾತ ಕೊಟ್ಬಿಟ್ಟಿಯಲ್ಲ, ನನ್ನ ತಮ್ಮ ಚೇತರಿಸ್ಕೋತಾನ, ಅವ್ನು ಇದರಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಇದೆಯಾ, ಎಷ್ಟು ಮಟ್ಟಿನ ದೊಡ್ಡ ಆಘಾತ ಕೊಟ್ಬಿಟ್ಟೆ ನೀನು, ಎಂಥ ದ್ರೋಹ ಮಾಡಿಬಿಟ್ಟೆ ಅಂತ ಹೇಳಿ ಕಪಾಳಕ್ಕೆ ಬಾರಿಸ್ಬಿಡ್ತಾರೆ ಈ ಕಡೆ ಶರು ಅಂತಲೇ ಹೇಳ್ಬೋದು. ಹಾಗಿದ್ರೆ ಇಲ್ಲಿ ದೃಷ್ಟಿ ಏನು ಮಾಡ್ಬೋದು, ದತ್ತಾಬಾಯಿ ಏನು ಮಾಡ್ಬೋದು, ದತ್ತಾಬಾಯಿ ದೃಷ್ಟಿನ ಯಾಕೆ ಮದುವೆ ಆಗ್ತಾರೆ ಮುಂದಿನ ವಿಡಿಯೋದಲ್ಲಿ.